ಈ ಡ್ರಿಪ್ಪಲ್ಲಿ ಒಂದು ಗಿಡಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ಸಮೇತ ಇದರಲ್ಲಿ ಕೊಡ್ಬೋದು. ಆ್ಯಕ್ಚುಲಿ ಮೊದಲು 4 ಲೀಟ್ರ್ ಬೇಕು ಅಂದರೆ 4 ಲೀಟ್ರ್ ಕೊಡ್ಬೋದು, ಇಲ್ಲ 1 ಲೀಟ್ರ್ ಬೇಕು ಅಂದರೆ 1 ಲೀಟ್ರ್ ಕೊಡ್ಬೋದು. ಹಾಗಾಗಿ ಇದನ್ನು ಈ ಡ್ರಿಪ್ಪಲ್ಲಿ ನಾವು ಮೇಜರು 4 ಲೀಟ್ರ್ ಡ್ರಿಪ್ಪರ್ಸ್ನ ಯೂಸ್ ಮಾಡ್ತಾ ಇಲ್ಲ, ಓನ್ಲಿ 1 ಲೀಟ್ರ್ ಡ್ರಿಪ್ಪರ್ನ ಮಾತ್ರ ಯೂಸ್ ಮಾಡ್ತಾ ಇದ್ದೀವಿ. ಯಾಕಂದರೆ 1 ಲೀಟ್ರ್ ಡ್ರಿಪ್ಪರ್ ಯೂಸ್ ಮಾಡಿದಾಗ ಏನಾಗುತ್ತೆ, ನೀರು ಜಲ್ದಿ ಗ್ರೋ ಬ್ಯಾಗಿಂದ ಕೆಳಗಡೆ ಹೋಗೋದಿಲ್ಲ. ಆಮೇಲೆ ಇದ್ರ ಜೊತೆಗೆ ನಾವು ಫರ್ಟಿಗೇಷನ್ ಸಮೇತನೂ ಥ್ರೂ ಡ್ರಿಪ್ ಮುಖಾಂತರನೇ ಕೊಡ್ತಾ ಇದ್ದೀವಿ. ಡ್ರಿಪ್ ಮುಖಾಂತರನೇ ಕೊಡ್ತಾ ಇರೋದ್ರಿಂದ ಇಲ್ಲಿ ಕೆಲಸನೂ ಲೇಬರ್ಸು ಕೂಡ ಕಡಿಮೆ ಆಗುತ್ತೆ. ಸರ್, ಗಿಡಗಳಿಗೆ ಓಕೆ, ಇದು ಡ್ರಿಪ್ ಮುಖಾಂತರ ನೀವು ವಾಟರ್ ಕೊಡ್ತಾ ಇದ್ದೀರಾ, ಓಕೆ ಹೇಳಿದ್ರಿ. ಬಟ್ ಮೇಲ್ಗಡೆನೂ ಏನಕ್ಕೆ ಸರ್ ಈ ಥರ ಪೈಪ್ಗಳೆಲ್ಲ? ಶೇಡ್ ನೆಟ್ಟಲ್ಲಿ ಹ್ಯೂಮಿಡಿಟಿ ಜಾಸ್ತಿ, ಬಿಸಿಲು ಕಾಲದಲ್ಲಿ ಆಗಿರ್ಬೋದು, ಬೇರೆ ಟೈಮಲ್ಲಿ ಹ್ಯೂಮಿಡಿಟಿ ಜಾಸ್ತಿ ಆಗಿಬಿಡುತ್ತೆ. ಬಟ್ ಕೆಳಗಡೆಯಿಂದ ನೀರು ನಾವು ಎಷ್ಟೇ ಕೊಟ್ಟರು ಏನಾಗುತ್ತೆ, ಗಿಡಗಳು ಒಂದು ಮಧ್ಯಾಹ್ನ ಒಂದು 11:30 12 ಗಂಟೆ ಅಷ್ಟೊತ್ತಿಗೆ ಬಾಡಕ್ಕೆ ಸ್ಟಾರ್ಟ್ ಆಗಿಬಿಡ್ತವೆ. ಆವಾಗ ನಾವೇನು ಮಾಡ್ತೀವಿ, ಮೇಲ್ಗಡೆಯಿಂದ ಫಾಗರ್ಸಲ್ಲಿ ಇದನ್ನು ನೀರು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆವಾಗ ಗಿಡ ಸ್ಟ್ರೆಸ್ ಆಗಲ್ಲ, ಅದಕ್ಕೆ ಗಿಡ ಸ್ಟ್ರೆಸ್ ಆಗಲ್ಲ, ಬೆಳವಣಿಗೆ ತುಂಬ ಚೆನ್ನಾಗೇ ಬರುತ್ತೆ. ಅವಾಗ ಅದಕ್ಕೋಸ್ಕರ ಮೇಜರ್ ನಾವು ಡ್ರಿಪ್ ಆ್ಯಂಡ್ ಫಾಗರ್ಸ್ ಎರಡೂ ಕೂಡ ನಾವು ಈ ಶೇಡ್ ನೆಟ್ಟಲ್ಲಿ ಯೂಸ್ ಮಾಡ್ತೀವಿ. ಈಗ ವಾಟರ್ಗೆ ಏನಾದರೂ ಹೊಸದು ಟೆಕ್ನಿಕ್ ಏನಾದರೂ ನೀವು ಯೂಸ್ ಮಾಡಿದ್ದೀರಾ ಇದಕ್ಕೆ? ಮೇಡಮ್, ಈಗ ನಮ್ಮ ಪದ್ಧತಿ, ಹಳೆ ಪದ್ಧತಿಯಲ್ಲಿ ನೀರು ಕೈಯಿಂದ ಕೊಡೋದು ಇಲ್ಲ ಪೈಪ್ ನೆಲದಲ್ಲಿ ಹರಿಸೋದು ಅದೆಲ್ಲ ಮಾಡ್ತಾ ಇದ್ರು. ಬಟ್ ಈಗ ಸ್ಪೆಷಲಿ ನಾವು ಪ್ರೊಟೆಕ್ಟೆಡ್ ಕಲ್ಟಿವೇಶನ್ ಮಾಡೋಗೋಸ್ಕರ ನೀರು ಪ್ರಿಸೈಸ್ ಟೈಮಲ್ಲಿ ಪ್ರಿಸೈಸ್ ಕ್ವಾಂಟಿಟಿಯಲ್ಲಿ ಕೊಡಬೇಕಾದ್ರೆ ನಾವು ಈಸಿ ಗ್ರೋ ಇಂದ ಈಸಿ ಗ್ರೋ ಆಟೋಮೇಷನ್ ಮಾಡಿದೀವಿ. ಈಸಿ ಗ್ರೋ ಆಟೋಮೇಷನ್ ಜನರಿಗೆ ಪರಿಚಯ ಮಾಡೋಣ. ಹಾಗೆ ಲೇಬರ್ ಕಾಸ್ಟ್ ಕಡಿಮೆ ಆಗಬೇಕು, ಟೈಮು ಕಾಸ್ಟ್ ಕಡಿಮೆ ಆಗಬೇಕು. ಆಮೇಲೆ ಎಲ್ಲೇ ಯಾವುದೇ ಏರಿಯಾದಲ್ಲಿ ಇರಲಿ, ಮನೆಯಲ್ಲಿರಲಿ, ಏನೇ ಇರಲಿ, ಮೋಟರ್ ಆನ್ ಮಾಡಬೇಕು, ಆಫ್ ಮಾಡಬೇಕು, ಇಲ್ಲಿ ಏನು ನಡೀತಾ ಇದೆ ಅನ್ನೋದು ನೋಡೋಕ್ಕೆ ಕ್ಯಾಮ್ರಾ ಸಹಿತ ಅಳವಡಿಸಿ ನಾವು ಇದನ್ನ QR ಕೋಡೆಡ್ ಮಾಡಿ ರೈತರಿಗೆ ಮತ್ತೆ ಗ್ರಾಹಕರಿಗೆ ಇಬ್ಬರಿಗೆ ಅನುಕೂಲ ಆಗಂತ ಟೆಕ್ನಾಲಜಿಯನ್ನು ಆಟೋಮೇಷನ್ ಮುಖಾಂತರ ತಗೊಂಡು ಬಂದಿದ್ದೀವಿ. ಈಗ ಆಲ್ರೆಡಿ ಆಟೋಮೇಷನ್ ಅಲ್ಲಿ ನಾವು ವೈರ್ಲೆಸ್ ಟೆಕ್ನಾಲಜಿ ನಾವು ತಗೊಂಡ್ಬಂದಿದ್ದೀವಿ. ಲೋರಾ ಕಾನ್ಸೆಪ್ಟ್ ಹಾಕೊಂಡ್ಬಿಟ್ಟು ಒಂದೇ ಜಾಗದಲ್ಲಿ 4 ವಾಲ್ಗಳನ್ನು ಫಿಕ್ಸ್ ಮಾಡಿ ಅಲ್ಲಿ ವೈರ್ಲೆಸ್ ಟೆಕ್ನಾಲಜಿಯಿಂದ ಮ್ಯಾಕ್ಸಿಮಮ್ 1 ಕಿಲೋಮೀಟರ್ವರೆಗೂ ವೈರ್ ಇಲ್ದೇನೆ ನಾವು ಕಂಟ್ರೋಲರ್ ಜೊತೆ ಕಮ್ಯುನಿಕೇಟ್ ಮಾಡಿ ಈವನ್ ಮೊಬೈಲಿಗೆ ಕನೆಕ್ಟ್ ಮಾಡೋ ಥರ ನಾವು ಆಟೋಮೇಷನ್ ನಾವು ಆಲ್ರೆಡಿ ಮಾಡಿದ್ದೀವಿ. ಅದನ್ನು ಇಂಪ್ಲಿಮೆಂಟ್ ಮಾಡಿ ಇಲ್ಲಿ ನಾವು ಇನ್ಸ್ಟಾಲ್ ಮಾಡಿದ್ದೀವಿ. ಇದು ನಮ್ಮ ಇನ್ನೂ ಎಕ್ಸ್ಟ್ರಾ ಏನು ಎಡಿಷನಲ್ ಬೆನಿಫಿಟ್ ಅಂದರೆ, ನಾವು ಪ್ರತಿಯೊಂದು ಫೀಲ್ಡಿಗೂ ಕ್ಯಾಮ್ರಾ ಫಿಕ್ಸ್ ಮಾಡ್ತಾ ಇದ್ದೀವಿ. AI ಕ್ಯಾಮ್ರಾ ಏನು ಮಾಡುತ್ತೆ, ಇಲ್ಲಿರೋಂಥ ಬೆಳೆಗಳ ಕಂಡೀಷನನ್ನು ಅದು ಅಪ್ಲೋಡ್ ಮಾಡುತ್ತೆ ಕ್ಲೌಡ್ ಸರ್ವರ್ಗೆ. ನಾವು ಕ್ಲೌಡ್ ಸರ್ವರ್ಸನ್ನು ತಗೊಂಡು ಕ್ಲೌಡಲ್ಲಿ ಪ್ರತಿಯೊಂದು ಬೆಳೆಯನ್ನು, ಪ್ರತಿಯೊಂದು ಏರಿಯಾಗಳನ್ನು ಫಿಕ್ಸ್ ಮಾಡಿಕೊಂಡು ಅದನ್ನೆಲ್ಲ ಕ್ಲೌಡ್ ಸರ್ವರ್ಗೆ ನಾವು ಅಪ್ಲೋಡ್ ಮಾಡಿ ನಾವು ಡೈಲಿ ಇದನ್ನು ಮಾನಿಟರ್ ಆಗ್ತಾ ಇರೋದು. ಆಮೇಲೆ ಗಿಡಗಳ ಕಲರ್ ಏನಿದೆ, ಇದ್ರ ಎಲೆ ಕಲರ್ ಏನಿದೆ, ಇದಕ್ಕೆ ಯಾವ ಪೋಷಕಾಂಶಗಳನ್ನು ಕಡಿಮೆ ಬೀಳ್ತಾ ಇದೆ, ಸೊ ಇದೆಲ್ಲಾನು ಆಟೋಮೇಷನ್ ಮುಖಾಂತರ ಮಾಡ್ಬೋದು. ರೈತರಿಗೆ ಅನುಕೂಲ ಆಗಕ್ಕೆ ಎಲ್ಲ ರೈತರು ಒಂದೇ ಅಂಬ್ರಾಲದಲ್ಲಿ ಒಂದೇ ಇದರಲ್ಲಿ ಮಾಡೋಕ್ಕೆ ನಾವು ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಈ ಕ್ಯಾಮ್ರಾ ನಾವು ಆಟೋಮೇಷನ್ AI ಕ್ಯಾಮ್ರಾ ಮಾಡಿರೋದು ರೈತರಿಗೂ ಆಕ್ಸೆಸ್ ಇರುತ್ತೆ, ಬೈಯರ್ಸ್ಗೂ ಆಕ್ಸೆಸ್ ಆಗುತ್ತೆ. ನಾವು ಯಾಕೆ ಆಟೋಮೇಷನ್ ಮಾಡಿ ಬೈಯರ್ಸ್ಗೆ ಆಕ್ಸೆಸ್ ಕೊಡ್ತಾ ಇದ್ದೀವಿ, ನಾವು ಬೆಳೆದಿರೋಂಥ ಬೆಳೆಗಳನ್ನು ಆರ್ಗ್ಯಾನಿಕಲಿ ಗೋಲ್ಡ್ ಸ್ಟ್ಯಾಂಡರ್ಡ್ ಬೇರೆದನ್ನು ನಾವು ರೈತರಿಗೆ ಮತ್ತು ಗ್ರಾಹಕರಿಗೆ ನಂಬಿಕೆ ಬರಬೇಕು. ಈ ಮೇನ್ ನಾವು ಏನು ನಮ್ಮದು ಕಾನ್ಸೆಪ್ಟ್ ಏನಂದರೆ, ಎಲ್ಲರೂ ಅರಿಶಿನ ಬೆಳೀತಾರೆ, ನಾವೇನಕ್ಕೆ ಅರಿಶಿನ ಬೆಳೀತಾ ಇದ್ದೀವಿ ಇದ್ರ ಈ ರೀತಿ ಶೇಡ್ ನೆಟ್ಟಲ್ಲಿ. ಸೊ ಎಲ್ಲರೂ ಅರಿಶಿನ ಬೆಳೆದಿರೋದು ಅವ್ರು ಯಾವ ರೀತಿ ಬೆಳೆದಿರ್ತಾರೆ, ಆರ್ಗ್ಯಾನಿಕ್, ಇನ್ಆರ್ಗ್ಯಾನಿಕ್, ಫರ್ಟಿಲೈಸರ್, ಅದರಲ್ಲಿ ಕರ್ಕ್ಯುಮಿನ್ ಕಂಟೆಸ್ಟ್ ಎಷ್ಟಿದೆ ಅದೆಲ್ಲ ಅವ್ರಿಗೆ ಗೊತ್ತಾಗೋದಿಲ್ಲ. ಸೊ ನಾವು ಈ ರೀತಿ ಮಾಡೋದ್ರಿಂದ ಕಾನ್ಫಿಡೆನ್ಸ್ ಲೆವೆಲ್, ಬಿಲೀಫ್ ಲೆವೆಲ್ ಬೈಯರ್ಸಿಗೆ ಮತ್ತು ಫಾರ್ಮರ್ಸಿಗೆ ಅದು ಇಂಟಿಗ್ರೇಟ್ ಮಾಡೋಕ್ಕೆ ಪ್ರತಿಯೊಂದು ರೈತರಿಗೂ QR ಕೋಡ್ ಕೊಟ್ಟು ಯಾವುದೇ ಒಬ್ಬ ನಮ್ಮ ಗ್ರಾಹಕ ಆ QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ಆ ಪ್ರಾಡಕ್ಟ್ನ ಯಾವ ರೈತರಿಂದ ಬಂದಿದೆ, ಅವನು ಏನು ಫರ್ಟಿಲೈಸರ್ ಯೂಸ್ ಮಾಡಿದ್ದಾನೆ, ಹೇಗೆ ಬೆಳೀತಾ ಇದ್ದಾನೆ, ಡೈಲಿ ಆಕ್ಟಿವಿಟಿ ಎಲ್ಲಾನು ಪ್ರತಿಯೊಂದು ನಾವು ಮಾನಿಟರ್ ಮಾಡೋಂಥ ಟೆಕ್ನಾಲಜಿಯನ್ನು ಈ ಗ್ರೋ ಇಂದ ಡೆವಲಪ್ ಮಾಡ್ತಾ ಇದ್ದೀವಿ. ಇದನ್ನು ಕ್ಲೌಡ್ ಸರ್ವರ್ಗೆ ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಸೊ ಹಂಗಾದ್ರೆ ಈ ಆಟೋಮೇಷನ್ ಇದರಿಂದ ಮನೆಯಲ್ಲೇ ಕೂತ್ಕೊಂಡು ಪಂಪ್ ಆನ್ ಮಾಡ್ಬೋದು, ಮಲ್ಟಿಪಲ್ ಪಂಪ್ ಆನ್ ಮಾಡ್ಬೋದು, ವೆದರ್ ಕಂಡೀಷನ್ ಚೆಕ್ ಮಾಡ್ಕೊಳ್ಬಹುದು. ನಾವು ಈಗ ವೆದರ್ ಏನಿದೆ, ಇವತ್ತಿನ ವೆದರು, ನಮ್ಮಲ್ಲಿ ಆರೋಗ್ಯ, ನಮ್ಮ ಬೆಳೆಗಳ ಆರೋಗ್ಯ ಚೆಕ್ ಮಾಡ್ಕೋಬಹುದು ಮನೆಯಲ್ಲೇ. ಸೊ ಅದು ನಮ್ಗೆ ಅದೇ ರೀತಿ ನಮ್ಮ ಆರ್ಗ್ಯಾನಿಕ್ ಫರ್ಟಿಲೈಸರ್ ಏನು ನಾವು ಕೊಡ್ತಾ ಇದ್ದೀವಿ, ಬೆಳೆ ಏನಾಗ್ತಾ ಇದೆ, ಬೆಳೆಗೆ ಏನು ರೋಗ ಬರ್ತಾ ಇದೆ, ಇನ್ನೂ ಏನು ಪೋಷಕಾಂಶ ಕೊಡಬೇಕು, ಈಲ್ಡ್ ಎಷ್ಟು ಬರ್ತಾ ಇದೆ, ನಮ್ಮ ಇನ್ನೂ ಹೆಚ್ಚಿನ ಒಂದು ಯೂನಿಕ್ ಅಂದರೆ ಪ್ರತಿಯೊಬ್ಬ ಗ್ರಾಹಕರಿಗೆ, ಪ್ರತಿಯೊಬ್ಬ ಬೈಯರ್ಗೆ, ಈಗ ಮಾಸ್ ಬೈಯರ್ ಇಂಡಸ್ಟ್ರೀಸ್ಗೆ ಪ್ರಿಸೈಸ್ಲಿ ಕ್ರಾಪು ಯಾವಾಗ ಸ್ಟಾರ್ಟ್ ಮಾಡ್ದ, ಯಾವಾಗ ಎಂಡ್ ಮಾಡ್ದ, ಏನು ಈಲ್ಡ್ ಬರುತ್ತೆ,
ನಾವು ಅದು ಈ ಎಲೆಗಳ ಮುಖಾಂತರ ಜಡ್ಜ್ ಮಾಡಿ ಅವನಿಗೆ ಬೆಳೆ ಪ್ರಮಾಣನೂ ಹೇಳ್ಬೋದು. ಒಬ್ಬ ಬಯರ್ 500 ಟನ್ ಬೇಕಂದ್ರೆ 500 ಟನ್ 9ನೇ ತಿಂಗಳಿಗೆ ಅವನಿಗೆ ನಾವು ಕೊಡಕ್ಕೆ ಸಾಧ್ಯ ಆಗುತ್ತೆ. ಅದನ್ನ ನಾವು ಮಾಡ್ತೀವಿ. ಥ್ಯಾಂಕ್ ಯು ಸರ್. ಸರ್ ಇಲ್ಲಿ ಏನೇನೋ ಇಟ್ಟಿದ್ದೀರಾ, ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ? ಬನ್ನಿ ಮೇಡಮ್, ಹ್ಮ್. ನಾವು ಈಗ ಆಟೋಮೇಶನ್ ಬಗ್ಗೆ ನೀವು ಮೊದಲೇ ಹೇಳಿದ್ದೆ. ನಾನು ಆಲ್ರೆಡಿ ಶೇಡ್ ನೆಟ್ ಒಳಗಡೆ ಇದ್ದಾಗ ನಾವು ಆಟೋಮೇಶನ್ ಮಾಡ್ತಾ ಇದೀವಿ. ಪ್ರೊಟೆಕ್ಟೆಡ್ ಕಲ್ಟಿವೇಶನ್ ಅಲ್ಲಿ ಆಟೋಮೇಶನ್ ಬಹಳ ಮುಖ್ಯವಾಗಿ ಯೂಸ್ ಮಾಡಲೇಬೇಕು. ವಿತೌಟ್ ಆಟೋಮೇಶನ್ ಪ್ರೊಟೆಕ್ಟೆಡ್ ಕಲ್ಟಿವೇಶನ್ ಅಲ್ಲಿ ತುಂಬಾ ಕಷ್ಟ. ನಾವು ಈ ಆಟೋಮೇಶನ್ ಯೂನಿಟ್ ಅಲ್ಲಿ ನಾವು ಬೇರೆ ನಾರ್ಮಲಿ ಬೇರೆ ಹೊರಗಡೆ ಕೆಲವು ಕಂಪ್ನಿಗಳು ಮಾಡೋಂತ ಕಾಸ್ಟ್, ಆಮೇಲೆ ನಾವು ಮಾಡೋಂತ ಕಾಸ್ಟ್ ರೈತರಿಗೆ ಅನುಕೂಲ ಆಗ್ಲಿ, ಕಡಿಮೆ ಕಾಸ್ಟ್ ಅಲ್ಲಿ ಆಗ್ಲಿ, ಆಮೇಲೆ ಈ ಸಿಸ್ಟಮ್ ಅನ್ನ ಮಾಡಿರೋದು ಅವರು ಲೋಕಲಿ ಅವರೇ ರಿಪೇರಿ ಮಾಡ್ಕೋಬಹುದು. ಆ ತರ ಎಲ್ಲಾ ಸ್ಥಳದಲ್ಲೂ ಇದನ್ನ ಅವೈಲೇಬಿಲಿಟಿ ಇರೋ ತರ ಮಾಡಿದ್ವಿ. ವೆರಿ ಕಾಸ್ಟ್ ಎಫೆಕ್ಟಿವ್. ನಾವು ಈ ಪಂಪ್ ಗಳನ್ನ ಹಾಕ್ಬಿಟ್ಟು ಈಸಿ ಮೆಥಡ್ ರೈತರಿಗೆ ಆಪರೇಷನ್ ಆಗಕ್ಕೆ ಫರ್ಟಿಗೇಷನ್ ಟ್ಯಾಂಕ್ ಗಳನ್ನು ಇಟ್ಬಿಟ್ಟು ಇಲ್ಲಿಂದ ಫರ್ಟಿಗೇಷನ್ ನಾವು ಕೊಡ್ತಾ ಇದೀವಿ. ಅದೇ ಜೊತೆ ನಾವು ಹೈಡ್ರೋಸೈಕ್ಲೋನ್ ಫಿಲ್ಟರ್ ಕೂಡ ಯೂಸ್ ಮಾಡಿದೀವಿ. ಹೈಡ್ರೋಸೈಕ್ಲೋನ್ ಆಮೇಲೆ ಸೊಲನಾಯ್ಡ್ ವಾಲ್ಸ್ ಕೂಡ ನಮ್ದು ಇದೆ ಆಟೋಮೇಶನ್ ಅಲ್ಲಿ. ಈ ಸೊಲನಾಯ್ಡ್ ವಾಲು 2 ತರ ಯೂಸ್ ಮಾಡ್ಬೋದು. ಈ ಸೊಲನಾಯ್ಡ್ ವಾಲು ನಾವು ಆಟೋಮೇಶನ್ ರೂಮ್ ಅಂತ ನಾವು ಪ್ರತಿಯೊಬ್ಬ ರೈತರಿಗೂ ಅಡ್ವೈಸ್ ಮಾಡ್ತೀವಿ, ನೀವು ಆಟೋಮೇಶನ್ ರೂಮ್ ಮಾಡಿ ಅಂತ. ಯಾಕಂದ್ರೆ ಇಲ್ಲಿ ನಮ್ದು ಕಂಟ್ರೋಲ್ ಯೂನಿಟ್ ಇದೆ, ಕಂಟ್ರೋಲ್ ಯೂನಿಟ್ ಕಂಟ್ರೋಲರು ಇದೆ. ಕಂಟ್ರೋಲರ್ ನಾವು ಇಲ್ಲಿ ಯೂಸ್ ಮಾಡ್ತಾ ಇದೀವಿ. ಈ ಕಂಟ್ರೋಲರ್ ಯೂಸ್ ಮಾಡಿ ನಾವು ಈ ಕಂಟ್ರೋಲ್ ಯೂನಿಟ್ ಮಾಡ್ತಾ ಇದೀವಿ. ಆಮೇಲೆ ನಮ್ದು ಆಲ್ರೆಡಿ ಸೊಲನಾಯ್ಡ್ ವಾಲ್ ಇದೆ. ಈ ಸೊಲನಾಯ್ಡ್ ವಾಲ್ ಇಲ್ಲೂ ಹಾಕ್ಬೋದು, ಆರ್ ಶೇಡ್ ನೆಟ್ ಅಲ್ಲಿ ಒಳಗಡೆ ಯೂಸ್ ಮಾಡ್ಬೋದು. 2 ವೈರ್ಲೆಸ್ ವೈರ್ಡ್ 2 ಮೆಥಡ್ ನಮ್ಮ ಹತ್ರ ಇದೆ. ನೀವು ಯಾವುದು ರೈತರಿಗೆ ಅನುಕೂಲ ಆಗುತ್ತೆ ಆ ಆಟೋಮೇಶನ್ ಯೂಸ್ ಮಾಡ್ಬೋದು. ಇಲ್ಲಿ GSM ಬೇಸ್ಡ್ ವೈಫೈ ನೆಟ್ವರ್ಕ್ ಇಂದ ನಾವು ಟೋಟಲ್ ಮೊಬೈಲ್ ಕನೆಕ್ಟ್ ಮಾಡ್ತೀವಿ. ಸೊ ವೈಫೈ ನೆಟ್ವರ್ಕ್ ಇದೆ, ನಮಗೆ GSM ಟೆಕ್ನಾಲಜಿ ವೈಫೈ ನೆಟ್ವರ್ಕ್ ಇದೆ. ಈ ವೈಫೈ ನೆಟ್ವರ್ಕ್ ಇಂದ ನಮ್ಮ ಕಂಟ್ರೋಲರ್ಗೂ ಮತ್ತೆ ಸೊಲನಾಯ್ಡ್ ವಾಲ್ಸಿಗೂ ಎರಡಕ್ಕೂ ಕಮ್ಯುನಿಕೇಟ್ ಆಗುತ್ತೆ. ಇದರಿಂದ ನಾವು ಮೊಬೈಲ್ ಆಪ್ ಅಲ್ಲೂ ಕೂಡ ನಾವು ಆಕ್ಸೆಸ್ ಮಾಡ್ಬೋದು. ಸೊ ಈ ವೈಫೈ ಇಂದ ಮೊಬೈಲ್ ಆ್ಯಪ್ ಮತ್ತೆ ಕ್ಯಾಮ್ರಾ ಎಲ್ಲಾನು ಇಂಟಿಗ್ರೇಟ್ ಮಾಡಿ ಕ್ಲೌಡ್ಗೆ ಅಪ್ಲೋಡ್ ಮಾಡೋಂಥ ಫೆಸಿಲಿಟಿಯನ್ನ ಈಸಿಗ್ರೋ ಎಲ್ಲಾ ರೈತರಿಗೆ ಅನುಕೂಲ ಮಾಡ್ಕೊಡ್ತೀವಿ. ಸರ್ ಇದು ತುಂಬಾ ಎಕ್ಸ್ಪೆನ್ಸಿವ್ ಅನ್ಸುತ್ತಾ? ಇಲ್ಲ, ಇದು ಯಾಕೆ ಎಕ್ಸ್ಪೆನ್ಸಿವ್ ಅನ್ಸಲ್ಲ ಅಂತ ನೀವು ಮೊದಲು ಫಸ್ಟ್ ಪಾರ್ಟ್ ಅಲ್ಲಿ ಹೇಳಿದ್ರೆ, ಬೇರೆ ಸುಮಾರು ಲಕ್ಷಗಳು ತಗೊಂಡ್ಬಿಟ್ಟು ಅವ್ರಿಗೆ ಫರ್ಟಿಗೇಷನ್ ಟ್ಯಾಂಕ್ ಕೊಡ್ತಾರೆ. ನಾವು ಹಾಗಲ್ಲ. ರೈತರಿಗೆ ಅನುಕೂಲ ಆಗ್ಲಿ, ನಮ್ಮ ಇಂಡಿಯನ್ ರೈತರಿಗೆ ಈಸಿಯಾಗಿ ಎಕ್ಸೆಸ್ ಆಗ್ಲಿ, ಈಸಿ ರಿಪೇರೇಬಲ್ ಆಗ್ಲಿ, ಹಾಗಾಗಿ ಲೋ ಕಾಸ್ಟ್ ಸಿಸ್ಟಮ್ ಅನ್ನ ರೆಡಿ ಮಾಡಿ ಆಟೋಮೇಶನ್ ಸಿಸ್ಟಮ್ ನಾವು ಮಾಡಿದ್ವಿ. ಓಕೆ ಸರ್, ತುಂಬಾ ವಿಶೇಷವಾಗಿದೆ ಸರ್. ಥ್ಯಾಂಕ್ ಯು ಸರ್. ಹೈಡ್ರೋಪೋನಿಕ್ ಯೂಸ್ ಮುಖಾಂತರ ನೀವು ಹನಿ ನೀರಾವರಿ ಮಾಡಿದಾಗ ಡ್ರಿಪ್ ಚೋಕ್ ಆಗುತ್ತೆ ವೀಕ್ಲಿ ಒನ್ಸ್ ಆ ಥರ, ಅವಾಗ ನೀವು ಅದಕ್ಕೆ ಏನ್ ಪ್ರಿಕಾಷನ್ಸ್ ತಗೊಂತೀರಾ, ಇಲ್ಲ ಅದನ್ನ ಹೆಂಗೆ ಸಾಲ್ವ್ ಮಾಡ್ಕೊಳ್ತೀರಾ? ನೋಡಿ ಮೇಡಮ್, ಈ ಸಮಸ್ಯೆ ಪ್ರತಿ ಈ ಹೈಡ್ರೋಪೋನಿಕ್ಸ್ ಯೂಸ್ ಮಾಡೋಂಥದ್ದು ಶೇಡ್ ನಟ್ ಪಾಲಿಹೌಸ್ ನಾರ್ಮಲಿ ಓಪನ್ ಲ್ಯಾಂಡ್ ಅಲ್ಲೂ ಇದೆ. ಎಲ್ಲದರಲ್ಲೂ ಡ್ರಿಪ್ ಚೌಕ್ ಆಗೋದು ಜಾಸ್ತಿ ಇದೆ. ಓಪನ್ ಲ್ಯಾಂಡ್ ಅಲ್ಲಿ ಅವರು ಬೋರ್ವೆಲ್ ಯೂಸ್ ಮಾಡ್ತಾರೆ, ಅಲ್ಲಿ ಇನ್ನೂ ಜಾಸ್ತಿ ಇದೆ. ನಾವು ಇಲ್ಲಿ ಫರ್ಟಿಲೈಸರ್ ಕೊಡ್ತೀವಿ, ಆರ್ಗ್ಯಾನಿಕ್ ಫರ್ಟಿಲೈಸರ್, ಅದರಲ್ಲೂ ಇದೆ. ಈ ಓವರ್ ಆಲ್ ಸಮಸ್ಯೆಗೆ ಈಸಿ ಗ್ರೋ ಕಡೆಯಿಂದ ನಾವೇ ಫಾರ್ಮುಲೇಟ್ ಮಾಡದಂತ ಡ್ರಿಪ್ ಸಾಪ್, ಆರ್ಗ್ಯಾನಿಕ್ ಡ್ರಿಪ್ ಸಾಪ್ ನಾವು ಪ್ರತಿ ವಾರ ಕೊಡ್ತಾ ಬಂದ್ರೆ, ಒಂದೇದು ನಮ್ಮ ಹನಿ ನೀರಾವರಿ ಏನ್ ನಮ್ದು ಯೂಸ್ ಮಾಡ್ತಾ ಇದೀವಿ, ಆ ಡ್ರಿಪ್ಪರ್ಸ್ ಏನ್ ಚೋಕ್ ಆಗ್ತಾ ಇದೆ ಅದು ಕಂಪ್ಲೀಟ್ ಕ್ಲಿಯರ್ ಆಗುತ್ತೆ. ಪ್ರತಿ ವಾರ ಕೊಟ್ರೆ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ, ಪ್ರತಿ ವಾರ ಕೊಟ್ರೆ ಇಳುವರಿ ಜಾಸ್ತಿ ಆಗುತ್ತೆ. ಈವನ್ ನಾವೇನೀಗ ಶೇಡ್ ನೆಟ್, ಪಾಲಿಹೌಸ್, ಪ್ರೊಟೆಕ್ಟೆಡ್ ಕಲ್ಟಿವೇಶನ್ ಅಲ್ಲಿ ಡ್ರಿಪ್ ಸಾಪ್ ಕೊಡ್ತಾ ಇದೀವಿ. ನಾನು ರೈತರಿಗೆ ಮನವಿ ಮಾಡ್ತೀನಿ, ತಮ್ಮ ಓಪನ್ ಲ್ಯಾಂಡ್ ಅಲ್ಲೂ ಕೂಡ ನೀವೇನಾದ್ರೂ ಡ್ರಿಪ್ ಸಾಪ್ ಯೂಸ್ ಮಾಡಿದ್ರೆ ನಿಮ್ಮ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ, ನಿಮ್ಮ ಇಳುವರಿ ಜಾಸ್ತಿ ಬರುತ್ತೆ, ನಿಮ್ದು ಯಾವುದೇ ಹಣ್ಣು ತರಕಾರಿಗಳ ಕಲರ್ ಜಾಸ್ತಿ ಬರುತ್ತೆ, ಹಣ್ಣು ತರಕಾರಿ ಗಾತ್ರ ಜಾಸ್ತಿ ಆಗುತ್ತೆ, ನಿಮ್ ಇಳುವರಿ ಜಾಸ್ತಿ ಬರುತ್ತೆ. ನಮ್ ಡ್ರಿಪ್ ಕೂಡ ಕಂಪ್ಲೀಟ್ ಆಗಿ ನಮ್ದು ಕ್ಲೀನ್ ಆಗುತ್ತೆ. ನೋಡಿ, ಇಲ್ಲಿ ವಿನ್ ವಿನ್ ಸಿಚುವೇಶನ್. ರೈತರಿಗೆ 2 ತರ ಅನುಕೂಲ. ಇಲ್ಲಿರುವಂತ ಡ್ರಿಪ್ಪರು ಕೂಡ ಚೋಕ್ ಆಗಿರೋದು ಕ್ಲಿಯರ್ ಆಗುತ್ತೆ, ನಿಮ್ಮ ಮಣ್ಣಿನ ಫಲವತ್ತತೆನೂ ಜಾಸ್ತಿ ಆಗ್ತದೆ. ವಿನ್ ವಿನ್ ಸಿಚುವೇಶನ್. ಯಾಕೆ? ಪ್ರತಿಯೊಬ್ಬ ರೈತ ಓಪನ್ ಲ್ಯಾಂಡ್ ಅಲ್ಲಿ ಇರೋರು ಯೂಸ್ ಮಾಡಬಹುದು. ಆಮೇಲೆ ನಮ್ಮ ಪ್ರೊಟೆಕ್ಟೆಡ್ ಕಲ್ಟಿವೇಶನ್ ಅಲ್ಲಿ ನಮ್ಮ ಯಾರು ಪ್ರೊಟೆಕ್ಟೆಡ್ ಕಲ್ಟಿವೇಶನ್ ಮುಖಾಂತರ ಈಸಿ ಗ್ರೋ ಮುಖಾಂತರ ಯಾರು ಶೇಡ್ ನಟ್ಟು ಟರ್ಮರಿಕ್ ಬೆಳಿತಾರೆ, ನಾವು ಕಂಪಲ್ಸರಿ ಇದನ್ನ ಅಡ್ವೈಸ್ ಮಾಡ್ತೀವಿ, ಡ್ರಿಪ್ ಸಾಪ್ ಯೂಸ್ ಮಾಡಲೇಬೇಕು ಪ್ರತಿ ವೀಕ್ಲಿ ಕೂಡ. ಅಂಡ್ ಓಪನ್ ಲ್ಯಾಂಡ್ ಅಲ್ಲಿ ಕೂಡ ಜನಸಾಮಾನ್ಯರಿಗೆ ನಾರ್ಮಲಿ ರೈತರು ಕೂಡ ನಾವು ಅಡ್ವೈಸ್ ಮಾಡ್ತೀವಿ. ವೇದಾಂತ ಈಸಿ ಗ್ರೋ ಏನ್ ನಾವು ಮಾಡಿದೀವಿ ಫಾರ್ಮುಲೇಟೆಡ್, ದಯವಿಟ್ಟು ಡ್ರಿಪ್ ಸಾಪ್ ಯೂಸ್ ಮಾಡಿ.
ಓಕೆ ಸರ್ ಥ್ಯಾಂಕ್ ಯು